ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಹೇರ್ ಮತ್ತಂದ್ರೆ ಸ್ಕಿನ್ ಪೌಡರ್ಸ್ ಅಂದ್ರೆ ಫ್ಯಾಟ್ ಪೌಡರ್ ತಂದಿದ್ದೀನಿ. ಇನ್ಸ್ಟಂಟ್ ಆಗಿದೆ ಮತ್ತಂದ್ರೆ ಎಲ್ಲಷ್ಟು ಪೌಡರ್ಸ್ ಅವೈಲೇಬಲ್ ಇದಾವೆ. ಸೊ ಅದರಲ್ಲಿ ಯಾವ್ಯಾವ ಇದಾವೆ ಅಂತ ನೋಡ್ಕೊಂಡು ಬರೋಣ, ನಡೀರಿ. ಸೊ ಚಾನಲ್ ಅಲ್ಲಿ ನೀವಿದ್ದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕಕಾಯಿ ಪೌಡರ್, ಸೊ ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು, ಮತ್ತಂದ್ರೆ ಇದು ತುಂಬಾ ಪ್ಯೂರ್ ಆಗಿದೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನೀವು ಏನ್ ಮಿಕ್ಸ್ ಮಾಡ್ಬೋದು, ಹಚ್ಕೋಬಹುದು. ಆ ಪ್ಯಾಕ್ ಅಲ್ಲಿ ಏನೇನು ಅಂದ್ರೆ ನಿಮ್ ಹೇರ್ ಅಲ್ಲಿ ಒಳ್ಳೆತನ ಅಂದ್ರೆ ಸಿಲ್ಕಿ ಲಾಂಗ್ ಎಲ್ಲಷ್ಟು ಬರ್ದಿದೆ ಫ್ರೆಂಡ್ಸ್. ನೀವು ಕೂಡ ಓದ್ಕೊಂಡು ಯೂಸ್ ಮಾಡಬಹುದು. ಇದು ಕೂಡ ಹೇರ್ಗೆ ಯೂಸ್ ಆಗೋದು. ಇದು ಜಾಸ್ವತಿ ಹೂವು ಇದೆ ಫ್ರೆಂಡ್ಸ್. ಇದರಲ್ಲಿ ನೀವು ಏನು ಮಿಕ್ಸ್ ಮಾಡಿಕೊಂಡು ಹಚ್ಕೋಬಹುದು ಅಂತ ಇದರಲ್ಲಿ ಬರ್ತಾರೆ. ನೀವು ಮನೇಲಿ ಹೇರ್ ಸ್ಪಾ ಮಾಡ್ಕೋತಾ ಇದ್ದೀರಾ, ಸೊ ನಿಮಗೆ ಒಂದು ಪ್ಯಾಕ್ ಬೇಕಾಗಿದೆ ಅಂದ್ರೆ ನೀವು ಯೂಸ್ ಮಾಡಬಹುದು. ಇದು ಗುಲಾಬ್ ಪೌಡರ್ ಇದೆ ಫ್ರೆಂಡ್ಸ್. ಅಂದ್ರೆ ನಿಮ್ಮ ಸ್ಕಿನ್ಗೆ, ನಿಮ್ಮ ಬಾಡಿ ಅಂದ್ರೆ ಕೈಗೆ, ಕಾಲಿಗೆ, ನಿಮ್ಗೆ ಅದಕ್ಕೆ ಯೂಸ್ ಆಗ್ಬೋದು ಇದು ಪ್ಯಾಕ್. ಸೊ ಮನೆಯಲ್ಲಿ ನೀವು ಅದರಲ್ಲಿ ಏನ್ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬಹುದು. ಇದು ಚಂದನ್ ಪೌಡರ್ ಇದೆ. ಇದು ನಿಮ್ಮ ಸ್ಕಿನ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸೊ ನಿಮ್ ಪಿಗ್ಮೆಂಟೇಶನ್ ಮತ್ತಂದ್ರೆ ಆಯಿಲಿ ಸ್ಕಿನ್ ಇದ್ರೆ ಇದು ಪ್ಯಾಕ್ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್. ಸೆಕೆಂಡ್ ಮುಲ್ತಾನಿ ಮಿಟ್ಟಿ ಇದೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಗ್ಲೋ ಮತ್ತಂದ್ರೆ ವೈಟ್ನಿಂಗ್ ಇರ್ಬೇಕಂದ್ರೆ ಇದು ಮುಲ್ತಾನಿ ಮಿಟ್ಟಿದಲ್ಲಿ ನೀವು ಪೌಡರ್ ಅಲ್ಲಿ ಆಯುರ್ವೇದ ಜೆಲ್, ಗುಲಾಬ್ ಜೆಲ್ ಏನೇನು ಅದರಲ್ಲಿ ಬರ್ದಿದ್ದಾರೆ. ಆ ಪ್ಯಾಕ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ಪೌಡರ್ ಇದಾವಲ್ಲ ಫ್ರೆಂಡ್ಸ್, ಎಲ್ಲ ಇನ್ಸ್ಟಂಟ್ ಆಗಿದ್ದಾವೆ. ಸೊ ನೀವು ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ಆಮ್ಲ ಇದೆ ಅಂದ್ರೆ ನಿಮ್ಗೆ ಹೇರ್ ಅಲ್ಲಿ ಯೂಸ್ ಆಗ್ಬೋದು. ಮತ್ತೆ ನೆಕ್ಸ್ಟ್ ಏನಿದೆ ಬ್ರಿಂಗ್ರಾಜ್ ಪೌಡರ್, ಅಂದ್ರೆ ಇದು ಕೂಡ ಹೇರ್ಗೆ ಯೂಸ್ ಆಗ್ಬೋದು. ನೀವು ಮಂತ್ಲಿ ಸ್ಪಾ ಮಾಡ್ಕೋತಾ ಇದ್ರೆ ಅಂದ್ರೆ ಡಿಫ್ರೆಂಟ್ ಪ್ಯಾಕ್ ನೀವು ಯೂಸ್ ಮಾಡ್ಕೋಬಹುದು. ನಿಮ್ಮ ಹೇರ್ಗೆ ತುಂಬಾ ವಿಟಮಿನ್ಸ್, ಮಿನರಲ್ಸ್ ಸಿಗುತ್ತೆ. ಮತ್ತಂದ್ರೆ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಕೂಡ ಬೀಟ್ರೂಟ್ ಪೌಡರ್ ಇದೆ ಫ್ರೆಂಡ್ಸ್. ಅಂದ್ರೆ ಇದು ನಿಮ್ಮ ಸ್ಕಿನ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಬೀಟ್ರೂಟ್ ಪೌಡರ್ ನಿಮಗೂ ಗೊತ್ತು, ಸ್ಕಿನ್ ತುಂಬಾ ಒಳ್ಳೇದಿರುತ್ತೆ. ಇದು ನೀಮ್ ಪೌಡರ್ ಇದೆ ಫ್ರೆಂಡ್ಸ್. ನೀಮ್ ಪೌಡರ್ ಇದು ಹೇರ್ ಸಲುವಾಗಿ ಯೂಸ್ ಆಗುತ್ತೆ. ಹೇರ್ಗೆ ನೀಮ್ ಪೌಡರ್ ತುಂಬಾ ಒಳ್ಳೆಯದು. ನಿಮ್ಮ ಹೇರ್ ತುಂಬಾ ಅಂದ್ರೆ ತುಂಬಾ ಶೈನಿ ಆಗುತ್ತೆ ಮತ್ತೆ ಸಿಲ್ಕಿ ಆಗುತ್ತೆ. ಸೊ ಏನು ಏಜೆನ್ಸಿ ಇರ್ತಾರೆ ಕಡಿಮೆ ಆಗುತ್ತೆ ಅಂತ ಬರ್ದಿದ್ದಾರೆ. ಅದರಲ್ಲಿ ನೀವು ಈ ಪ್ಯಾಕ್ ಅಲ್ಲಿ ಎಷ್ಟು ನಿಮಿಷ ಹಚ್ಕೋಬಹುದು, ಅದರಲ್ಲಿ ಏನ್ ಯೂಸ್ ಮಾಡ್ಕೋಬಹುದು ಅದೆಲ್ಲಾನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಏನ್ ಡೋಂಟ್ ವರಿ. ಇದು ಲಾಸ್ಟ್ ಆಫ್ ಆಲ್ ಇದು ಆರೆಂಜ್ ಪೌಡರ್ ಇದೆ. ಆರೆಂಜ್ ಎಷ್ಟು ಒಳ್ಳೇದು ಅಂತ ನಿಮಗೂ ಕೂಡ ಗೊತ್ತಿದೆ ಫ್ರೆಂಡ್ಸ್. ಸೊ ನಾನು ಈ ಎಲ್ಲ ಪೌಡರ್ ಅಲ್ಲಿ ಒಂದು ಪೌಡರ್ ನಿಮ್ಗೆ ಯೂಸ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಆ ಪೌಡರ್ ಯಾವುದು ಅಂತ ನಾನು ಚಾಯ್ಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನಿಮ್ ಹೇರ್ಗೆ ಯೂಸ್ ಆಗೋ ಪೌಡರ್ ಅಂದ್ರೆ ಯಾವ ಇದೆ ಅಂದ್ರೆ ಇಷ್ಟು 4 and 5 ಪೌಡರ್ ಹೇರ್ಸ್ ಸಲುವಾಗಿ ಜಾಸ್ತಿ ಯೂಸ್ ಆಗ್ಬಹುದು. ಇವಾಗ ನೋಡಿ 5 ಪೌಡರ್ ಇದ್ದಾವೆಲ್ಲ ಫ್ರೆಂಡ್ಸ್, ಅವೆಲ್ಲ ಹೇರ್ಗೆ. 5 ಅಲ್ಲ ಫ್ರೆಂಡ್ಸ್, 5, 6 ಇವು ಎಲ್ಲಷ್ಟು ಪ್ಯಾಕ್ ಹೇರ್ ಪ್ಯಾಕ್ ಇದಾವೆ. ನೀವು ಮಂತ್ಲಿ ನಿಮ್ ಹೇರ್ ಸ್ಪಾ ಮಾಡ್ಕೋತಾ ಇದ್ದೀರಾ ಅಂದ್ರೆ ಖಂಡಿತ ಯೂಸ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಗಾರ್ಜಿಯಸ್ ಆಗುತ್ತೆ ನಿಮ್ ಹೇರ್ಸ್, ಮತ್ತಂದ್ರೆ ಶೈನಿ, ಸಿಲ್ಕಿ, ಮತ್ತಂದ್ರೆ ನ್ಯೂ ಗ್ರೋತ್ ಕೊಡುತ್ತೆ. ಇದರಲ್ಲಿ 3 ಪೌಡರ್ ಇದಾವೆಲ್ಲ ಫ್ರೆಂಡ್ಸ್. ಗುಲಾಬ್ ಜಲ್, ಚಂದನ್ ಪೌಡರ್, ಮುಲ್ತಾನಿ ಮಿಟ್ಟಿ, ಆರೆಂಜ್ ಪೌಡರ್, ಇವು ಎಲ್ಲಾನು ನಿಮ್ ಸ್ಕಿನ್ಗೆ ಯೂಸ್ ಆಗುತ್ತೆ. ಸೊ ನೀವು ವೀಕ್ಲಿ ಇಲ್ಲ ಮಂತ್ಲಿ ನೀವು ನಿಮ್ ಫೇಸ್ ಪ್ಯಾಕ್ ಅಂತ ಯೂಸ್ ಮಾಡ್ಕೋಬಹುದು. ಈ ತರ ನಾನು ಇವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಸೊ ನೀವು ಒಂದು ಪೌಡರ್ ನಾನು ನಿಮ್ಗೆ ಈ ರೋಸ್ ಪೌಡರ್ ಇದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ ಏನ್ ಮಿಕ್ಸ್ ಮಾಡಬೇಕು ಅಂತ ನಾನು ಓದಿದ್ದೀನಿ. ಸೊ ಅದರಲ್ಲಿ ನಿಮ್ಗೆ ನಿಮ್ ಸ್ಕಿನ್ ಇನ್ಸ್ಟಂಟ್ ಗ್ಲೋ ಕೊಡ್ಬೇಕಂದ್ರೆ ಆ ರೋಸ್ ಪೌಡರ್ ಅಲ್ಲಿ ನೀವು ಕೊಕೊನಟ್ ಆಯಿಲ್ ಮತ್ತಂದ್ರೆ ಇನ್ನೂ ಒಂದು ಪೌಡರ್, ಚಂದನ್ ಪೌಡರ್ ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಮಾಡ್ಕೋಬೇಕಂತ ಬರ್ದಿದ್ರು. ಸೊ ನಿಮಗೆ ನಾನು ತೋರಿಸ್ಬೇಕಂತ ಈ ಪೌಡರ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಕೊಂಡು ಬನ್ನಿ. ಇದು ಕಟ್ ಮಾಡಿಕೊಂಡು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಗ್ಲೋ ಕೊಡುತ್ತೆ ಇಲ್ಲ ಅಂತ ನಾನು ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಬೌಲ್ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟೊಂದು ಪೌಡರ್ ಹಾಕ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಇವಾಗ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಚಂದನ್ ಪೌಡರ್ ಹಾಕಬೇಕಿತ್ತು, ಬಟ್ ನನಗೆ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ಎಷ್ಟು ಗ್ಲೋ ಕೊಡುತ್ತೆ ಅಷ್ಟೇ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ನಾನು ವಾಟರ್ ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ
ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬ ರೆಡ್ ಅಂದರೆ ರೆಡ್ ಇಲ್ಲ, ಪಿಂಕ್ ಆಗಿ ಆಗಿದೆ ಕಲರ್ಸ್, ಅಂದರೆ ಡಾರ್ಕ್ ಪಿಂಕ್ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ನನ್ನ ಹ್ಯಾಂಡ್ಗೆ ಹಚ್ಕೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇವಾಗ ಪ್ಯಾಕ್ ರೆಡಿ ಇದೆ, ನೋಡ್ತೀರಾ ಈ ಥರ ಆಗಿದೆ. ಸೊ ನಾನು ಈ ಥರ ನನ್ನ ಹ್ಯಾಂಡಲ್ಲೇ ನಾನು ಮಸಾಜ್ ಮಾಡ್ಕೋತಾ ಇದ್ದೀನಿ, ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ಅಂದರೆ ರಿಯಲ್ ಸ್ಮೆಲ್ನೇ ಬರ್ತಾ ಇದೆ ಗುಲಾಬ್ದು. ಸೊ ಈ ಥರ ನಾನು ಎಲ್ಲಾನು ಹ್ಯಾಂಡ್ಗೆ ಮತ್ತು ಫಿಂಗರ್ಸ್ಗೆ ಚೆನ್ನಾಗಿ ರಬ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಮಗೆ ಗ್ಲೋ ಎಷ್ಟೊಂದು ಕೊಡುತ್ತೆ ಅಂತ ನಾವು ಟೆಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೂ ಕೂಡ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ತುಂಬ ಇನ್ಸ್ಟಂಟ್ ಇದೆ. ನಿಮಗೆ ಅರ್ಜೆಂಟಲ್ಲಿ ಎಲ್ಲಿ ಹೋಗೋದಿರ್ಬೇಕಂದ್ರೆ 10 ಮಿನಿಟ್ಸ್ ಈ ಪೌಡರ್ ಅಂದರೆ ಈ ಪೇಸ್ಟ್ ರೆಡಿ ಮಾಡಿಕೊಂಡು ನೀವು ಫೇಸಲ್ಲಿ ಇಲ್ಲ ಹೇರಲ್ಲಿ ಹಚ್ಕೊಂಡು ರೆಡಿ ಆಗ್ಬೋದು. ನೋಡ್ತೀರಾ ಈ ಥರ ನಾನು ಎಲ್ಲಷ್ಟು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ. ಈ ಥರ ಸಮ್ ಅಮೌಂಟ್ ಫೇಸ್ ಪ್ಯಾಕ್ ಎಲ್ಲ ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಫೇಸ್ಗೆ ಮಾಡ್ಕೋಬೋದು, ನಾನು ನಿಮಗೆ ಹ್ಯಾಂಡಲ್ಲೇ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ನಾನು ಜಸ್ಟ್ ಇದ್ರ ವಿಡಿಯೋ ಮಾಡಿದ್ದೀನಿ, ಆ್ಯಕ್ಟ್ ಪ್ರೂಫ್ ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸಲ ನಾನು ಎಲ್ಲ ಮೆನ್ಷನ್ ಮಾಡಿದ್ದು ಅಂದರೆ ಚಂದನ್ ಪೌಡರ್ ಎಲ್ಲಷ್ಟು ಮಿಕ್ಸ್ ಮಾಡಿಕೊಂಡು ಫೇಸಲ್ಲಿ ಯೂಸ್ ಮಾಡಿಕೊಂಡು ನಿಮಗೆ ಒಂದು ವಿಡಿಯೋ ತರ್ತೀನಿ ಫ್ರೆಂಡ್ಸ್. ಇವಾಗ ಹ್ಯಾಂಡ್ ತೊಳ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇನ್ಸ್ಟಂಟ್ ಗ್ಲೋ ಇದೆ, ತುಂಬ ಅಂದರೆ ತುಂಬ ಹ್ಯಾಂಡ್ ಗ್ಲೋ ಕೊಡ್ತಾ ಇದೆ. ನೋಡ್ಬೋದು ಇದರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೋಡಿ. ಫುಲ್ ವೈಟ್ನಿಂಗ್ ಮತ್ತಂದರೆ ಸ್ಮೂತ್ ಆಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.